Before we begin, like, comment and subscribe to Daily Salar Digital for more updates. Karnataka's political standoff over Minister B. Nagendra intensified on August 24th with BJP and JDS leaders attempting to march towards Vidhana Sauda demanding his resignation. Police detained several opposition leaders, including Leader of Opposition R. Ashoka and BJP State President B.Y. Vijayendra, as protesters gathered near the assembly. More than 500 police personnel were deployed. Two entrances of Vidhana Sauda metro station were also temporarily closed as a precaution. The BJP has been demanding Nagendra's removal over his alleged involvement in the 89 crore rupees Karnataka Maharishi Valmiki Scheduled Tribe Development Corporation's case. The opposition says the issue has disrupted assembly and council proceedings for 5 consecutive days. The protest began with the Vidhana Sauda Chalo march from Freedom Park. Ashoka alleged that the BJP had identified more than 34 cases against Nagendra and said its record contained details of 35 cases. Citing alleged investigation findings, Ashoka claimed that 89.63 crore rupees was diverted through forged checks and RTGS transactions and moved through around 600 bank accounts. He also alleged that 1.2 crore rupees in illegal gratification was routed to accounts linked to Nagendra's relatives and associates. He demanded that the alleged transaction records be discussed in the assembly. ವಿನಂತಿ ಮಾಡ್ತಾ ಇದ್ದೇನೆ ನಮ್ಮ ಬಿಜೆಪಿ ನಾಯಕರಿಗೆ ದಯವಿಟ್ಟು ಫ್ರೀಡಂ ಪಾರ್ಕ್ ನಲ್ಲಿ ಪರ್ಮಿಷನ್ ಕೊಟ್ಟಿದ್ದೇವೆ, ಅಲ್ಲಿ ನೀವು ಹೋಗಿ ನೀವೇನಾದ್ರೂ ಮಾಡ್ಕೊಳ್ಳಿ, ತೊಂದರೆ ಇಲ್ಲ. ಇಲ್ಲಿ ನೀವು ಬಂದ್ರೆ ಸೆಕ್ಷನ್ 144 ಜಾರಿ ಇದೆ, ನಾವು ಕ್ರಮ ತಗೋಬೇಕಾಗ್ತದೆ. ಸದನ ನಡೀತಾ ಇದೆ, ಒಳಗಡೆ ಬನ್ನಿ, ನೋಟಿಸ್ ಕೊಡಿ, ಚರ್ಚೆ ಮಾಡಿ. ಈಗಾಗಲೇ ಸ್ಟೇಟ್ಮೆಂಟ್ ಕೊಟ್ಟಿದ್ದೀವಿ, ಅದ್ರ ಬಗ್ಗೆ ಪುನಃ ಚರ್ಚೆ ಮಾಡಬೇಕು ಅಂದ್ರೂ ಕೂಡ ತಯಾರಿದ್ದೇವೆ ಅಂತ ಹೇಳಿದ್ದೇವೆ. ಇನ್ನೇನ್ ಬೇಕಂತ ಇವರಿಗೆ? ಚರ್ಚೆ ಮಾಡಕ್ಕೆ ರೆಡಿ ಇಲ್ಲ. ಸುಮ್ಮನೆ ದಿನ ಮೀಡಿಯಾ ನನ್ನ ಬಗ್ಗೆ ಒಂದು ಹೊಸ ಕಥೆಗಳು ಹೇಳ್ಕೊಂಡಿದ್ರೆ ಈಗ 1 ವಾರ ಆಗ್ತಾ ಬಂತು ಸರ್. ಒಂದು ಕಾಗದ ಕೊಟ್ಟಿದಾರ ನಿಮ್ ಮುಂದೆ? ಸದನದಲ್ಲಂತೂ ಇಟ್ಟಿಲ್ಲ. ತಮ್ಮ ಮುಂದೆ ಏನೋ ಕೊಟ್ಟಿದಾರ? ಇದು ಸುಮ್ಮನೆ ಹಿಟ್ ಅಂಡ್ ರನ್ ಆಗೋದು ಬೇಡ. ಈಗ CBI ಪ್ರಾಸಿಕ್ಯೂಷನ್ ಕೇಳಿದ್ದಾರೆ ಅಂತ ಮಾಹಿತಿ ಇದೆ. ಕೊಟ್ರೆ ಮಿಸ್ಟರ್ ನಾಗೇಂದ್ರ ವಿಲ್ ಡೀಲ್ ವಿತ್ ಇಟ್ ಇನ್ ದ ಕೋರ್ಟ್. CBI ಚಾರ್ಜ್ ಶೀಟ್ ನಾನು ಓದಿಲ್ಲ, ನೀವು ಓದಿಲ್ಲ, ಗವರ್ನರ್ ಹತ್ರನೂ ಇಲ್ಲ. ಯಾವ ಆಧಾರದ ಮೇಲೆ ರಾಜೀನಾಮೆ ಕೊಡ್ಸೋದು? ಏನಾಯ್ತು ನಿಮ್ ಮುಖಾಂತರ ಮನವಿ ಮಾಡ್ಕೊಂತಾ ಇದೀನಿ, ಚರ್ಚೆ ಮಾಡಿ. ಸದನ ನಡೀತಾ ಇದೆ, ಜ್ವಲಂತ ಸಮಸ್ಯೆಗಳಿವೆ, ಅದ್ರ ಬಗ್ಗೆ ಚರ್ಚೆ ಮಾಡೋಣ. ನೀವು ರಾಜಕೀಯ ಅಸ್ತಿತ್ವವನ್ನು ಉಳಿಸ್ಕೊಳ್ಳಿಕ್ಕೆ ಹೀಗೆ ಮಾಡಿದ್ರೆ ಜನರು ನೋಡ್ತಾ ಇದ್ದಾರೆ. ಹಿಂದೆನೂ ಪಾಠ ಕಲಿಸಿದರೆ, ಮುಂದಿನ ಚುನಾವಣೆಯನ್ನು ಪಾಠ ಕಲಿಸ್ತಾರೆ. ಈ ಮಾರಲ್ ರೆಸ್ಪಾನ್ಸಿಬಿಲಿಟಿ ಕೊಟ್ಟಿರ್ತಕ್ಕಂಥ ತಪ್ಪು ಸರಿ ಅಂತಕ್ಕಂಥ ಇನ್ವೆಸ್ಟಿಗೇಷನ್ ಆಗಿದೆ. ಆನ್ ಮಾರಲ್ ಗ್ರೌಂಡ್ಸ್ ರಿಸೈನ್, ವಿ ಶುಡ್ ಅಪ್ರಿಶಿಯೇಟ್ ಇಟ್ ಅಲ್ವಾ? ಮಾರಲ್ ರೆಸ್ಪಾನ್ಸಿಬಿಲಿಟಿ ಇಲ್ಲಿಗಿಲ್ಲ ಅಂತ ಅದೇ ಹೇಳ್ತೀರಾ. ಮಾರಲ್ ರೆಸ್ಪಾನ್ಸಿಬಿಲಿಟಿ ಬಿಕಾಸ್ ಇಟ್ ಆಡ್ ಕನ್ಫ್ಯೂಷನ್. ಈಗ ಕನ್ಫ್ಯೂಷನ್ ಕ್ಲಿಯರ್ ಆಗಿದೆ, SIT ನಲ್ಲಿ ಕ್ಲಿಯರ್ ಇದೆ. ಫೆರಾ ಇಡಿಗಳು ಸುಮಾರು 5,700 ಕೇಸ್ನಲ್ಲಿ 0.01% ಕೂಡ ಸಕ್ಸಸ್ ರೇಟ್ ಇಲ್ಲ. ಈಗ ಅವ್ರದ್ದು ಏಜೆನ್ಸಿಗಳು ತಾನೆ, ಅವ್ರ ಏಜೆನ್ಸಿ ಬಂದು ಹೇಳ್ಬಿಟ್ರೆ ಆಯ್ತಲ್ಲ, ಬೈಲಿಕ್ ಬಂದು. ಈ CBI ಆಗಿರ್ಲಿ, ಫೆಮಾ ಆಗ್ಲಿ, ಇಡಿ ಆಗಿರ್ಲಿ, ಅವ್ರ ಏಜೆನ್ಸಿಗಳು ಬಂದು ನೀರಾಗಿ ಹೇಳ್ಬಿಟ್ರೆ ಮುಗಿತಲ್ಲ. ಯಾಕೇನ್ ಬೇಕಿದ್ರೆ ಕಾನೂನು ಪ್ರಕಾರವಾಗಿ ಏನ್ ಕ್ರಮ ತಗೋಬೇಕು, ಕೋರ್ಟ್ ಪ್ರಕಾರ ಸಜಾ ಕೊಡ್ಬೋದು. ನಾಗೇಂದ್ರ ಅವರಿಗೆ ಬೇಲ್ ಕೊಟ್ಟು 2 ವರ್ಷ ಆಗ್ಲಿಕ್ಕೆ ಬಂದಿದೆ. ನಾಗೇಂದ್ರ ಅವ್ರಿಗೆ ಬೇಲ್ ಕೊಟ್ಟು 2 ವರ್ಷ ಆಗಿದೆ ಅಲ್ಲ. ಅದೇ ಹಂಗಂದ್ರಿ 40% ಮಿನಿಸ್ಟರ್ಗಳು ಬೇಲ್ ಮೇಲೆ ಇರೋದು ಕೇಂದ್ರ ಸರ್ಕಾರದಲ್ಲಿ. ಹಂಗಾಗಿ ನೀವು ಹೇಳೋ ಪ್ರಕಾರ ನೀವು ಕಾಂಗ್ರೆಸ್ ಅವ್ರನ್ನ ರಾಜೀನಾಮೆ ಕೇಳಂಗಿಲ್ಲ, ಕಾಂಗ್ರೆಸ್ ನಿಮ್ಮವ್ರನ್ನ ರಾಜೀನಾಮೆ ಕೇಳಂಗಿಲ್ಲ. ನಾನು ಅದೇ ಡಿಫೆಂಡ್ ಮಾಡಕ್ಕಂತಲ್ಲ. ನಮ್ದು ರಾಜೀನಾಮೆ ಕೊಟ್ಟಿವಿ ನಾವು 18 ತಿಂಗಳ. ಅವರು ರಾಜೀನಾಮೆ ಕೊಟ್ಟಾದ ನಂತರ ಎಲ್ಲ ಏಜೆನ್ಸಿಗಳು ಆದ್ಮೇಲೆ ಇವತ್ತು ಅವ್ರಿಗೆ ರೀಇಂಡಕ್ಟ್ ಮಾಡಿದೀವಿ. ರೀಇಂಡಕ್ಟ್ ಮಾಡ್ಲಿಕ್ಕೆ ನಮ್ಮ ಹತ್ರ ಸಂಪೂರ್ಣವಾದಂತ ಡಿಫೆನ್ಸ್ ಮಾಡ್ಲಿಕ್ಕೆ ಅಥವಾ ನಾವು ಪ್ರೂವ್ ಮಾಡ್ಲಿಕ್ಕೆ ನಮ್ಮ ಹತ್ರ ದಾಖಲಾತಿಗಳಿದಾವೆ. ಹೌಸ್ ಅಲ್ಲಿ ಕೊಟ್ರೆ ನಾವು ಪ್ರೂವ್ ಮಾಡ್ತೀವಿ. ಸರ್, ಇನ್ನೊಂದು ಸ್ವತಃ ನಾಗೇಂದ್ರ ಅವರ ಸುದ್ದಿಗೋಷ್ಠಿ 800 ಖಾತೆಗಳಿಗೆ ಹಣ ಹೋಗಿರೋದು ಸತ್ಯ ಅಂತ ಇಲಾಖೆ ಮುಖ್ಯಸ್ಥರಾಗಿತ್ತು, ಅವರು ಜವಾಬ್ದಾರಿನೂ ಇರ್ತಿತ್ತಲ್ವಾ? ಅದೇ ಹೇಳ್ತಿರೋದು, ಖಾತೆಗೆ ಹೋಗ್ಲಿಕ್ಕೆ ಡೈರೆಕ್ಷನ್ ಕೊಡೋರು ಯಾರು? ಯೂಶಲಿ ಏನಾಗುತ್ತೆ, ಒಂದು ಯಾವ್ದೇ ಬೆನಿಫಿಷಿಯರಿ ಲಿಸ್ಟ್ ನಾವು ಸರ್ಕಾರಕ್ಕೆ ಕಳಿಸ್ತೀವಿ, DBT ಆಗ್ಬೇಕು. ನಾನು ಸುಮಾರು 9 ಲಕ್ಷ ಅಕೌಂಟ್ಗಳಿಗೆ ನಾವು DBT ಮಾಡಿದೀವಿ. ಯಾವ್ದು ಬೋರ್ಡ್ ಇರ್ತದೆ, ಬೋರ್ಡ್ ನಲ್ಲಿ ಯಾರು ಫಲಾನುಭವಿಗಳು ಆಯ್ಕೆ ಆಗ್ತಾರೆ, ನಾನು ಪ್ರೊಸೀಜರ್ ಹೇಳೋದು. ಅಲ್ಲಿ ಏನಾಗಿದೆ ಎಕ್ಸಾಕ್ಟ್ ನಿಮ್ ಮಾಹಿತಿ ಇಲ್ಲ. ಜಸ್ಟ್ ಪ್ರೊಸೀಜರ್ ಅದೇ ಹೇಳ್ತಿರೋದು. ನಾವು ನಮ್ಮ ಇಲಾಖೆಯಾದ ನಮ್ಮ ಕರ್ನಾಟಕ ಸರ್ಕಾರದಲ್ಲಿರ್ತಕ್ಕಂಥ ಬೆನಿಫಿಷರಿ ಲಿಸ್ಟ್ ಗಳನ್ನ ಕೊಡ್ತೀವಿ. ಬ್ಯಾಂಕ್ ಮ್ಯಾನೇಜರ್ ತರು ಬೇಡ. ಬ್ಯಾಂಕ್ ಮ್ಯಾನೇಜರ್ ಯಾವ ಬೇಸಿಸ್ ಮೇಲೆ ಟ್ರಾನ್ಸ್ಫರ್ ಮಾಡಿದ್ರೆ ಅಂತ ಏನಾದ್ರು ತೋರಿಸ್ಬೇಕಾದ್ರೆ ಮಾಹಿತಿ
ಬ್ಯಾಂಕ್ ಮ್ಯಾನೇಜರ್ ಯಾವ ರೀತಿ ಡೈರೆಕ್ಷನ್ ಕೊಟ್ಟಿದ್ರು, ಯಾರು ಡೈರೆಕ್ಷನ್ ಕೊಟ್ಟಿರ್ತಕ್ಕಂಥ ಮಾಹಿತಿ ಅಲ್ಲಿ ಸಿಬಿಐ ಮಾಡಿದ ಇನ್ನಾದ್ರೂ ಇದು ಸ್ಪಷ್ಟೀಕರಣ ಕೊಟ್ಟಿಲ್ಲ. ಇಟ್ ಶೋಸ್ ದಟ್ ದ ಬ್ಯಾಂಕ್ ಇಸ್ ಮೋರ್ ಇನ್ವಾಲ್ಡ್ ಅಂತ ನನ್ನ ಪ್ರಕಾರ ವೈಯಕ್ತಿಕವಾಗಿ.